ಮುಖ್ಯಮಂತ್ರಿಗಳೇ ಹೇಳಲಿಲ್ವಾ? ಏನಂದ್ರು, ಎಲ್ಲ ಫ್ರೀ ಕೊಡ್ತೀನಿ ಅಂದ್ರು. ಇವಾಗಂದ್ರು ಎಲ್ಲಿಂದ ತರಲಿ ದುಡ್ಡು? ಇವರೆಲ್ಲ ಹತ್ರ ಒಳ್ಳೆಯವರಂತೆ, ಅವನ ಹತ್ರ ಸಿಂಪತಿ ಅಂತೆ. ಯಾವುದು ಬಿಗ್ ಬಾಸ್ ಏನಾದ್ರು ಫೇಕ್ ಅಲ್ಲ, ನಿಜ ಅನ್ನೋದೇ ಆದ್ರೆ ಮನೇಲಿದ್ರೆ ಕನ್ನಡ ಮಾತಾಡ್ತೀನಿ, ಹಳ್ಳಿಗೆ ಹೋಗಿ ಇಂಗ್ಲಿಷ್ ಮಾತಾಡಿದ್ರೆ ಎಷ್ಟು ದೌಲತ್ ತೋರಿಸ್ತಾಳೆ ನೋಡಪ್ಪ ಅಂತಾರೆ. ಮ್ಯಾಮ್, ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಫುಲ್ ನೋಡಲ್ಲ ರೆಗ್ಯುಲರ್ ಆಗಿ, ಬಟ್ ಅವಾಗ ನೋಡ್ತಾ ಇರ್ತೀನಿ. ರಿವ್ಯೂಸ್ ಅಂತ ಓದ್ತೀನಿ. ಓಕೆ, ನಿಮ್ಗೆ ಇಷ್ಟನಾ? ಓಬಿಯಸ್ಲಿ ಡ್ರೋನ್ ಪ್ರತಾಪ್ ಅವ್ರ ಇಷ್ಟ. ಯಾಕೆ ಡ್ರೋನ್ ಪ್ರತಾಪ್ ಅವ್ರ ಇಷ್ಟ? ಮೇಡಮ್, ಡ್ರೋನ್ ಪ್ರತಾಪ್ ಯಾಕೆ ಇಷ್ಟ ಅಂದರೆ, ಮನುಷ್ಯ ಅಂದರೆ ಬರೀ ಹಾರಾಡೋದು ಆಟ ಆಡೋದು ಅದೇ ಅಲ್ಲ, ತಾಳ್ಮೆ. ಗಂಡು ಮಕ್ಳಿಗೆ ಈಗಿನ ಕಾಲದಲ್ಲಿ ಆ ತಾಳ್ಮೆ ಇದೆ ಅಂದರೆ ನಾವು ಎಷ್ಟು ಅಪ್ರಿಷಿಯೇಟ್ ಮಾಡಬೇಕಂದ್ರೆ, ನಮ್ಮ ಅಣ್ಣ ತಮ್ಮಂದಿರಿಗಿಲ್ಲ, ನಾವು ಕಟ್ಕೊಂಡ್ರೋ ಗಂಡದಿರಿಗಿಲ್ಲ, ನಮ್ಮ ಅಪ್ಪಂದಿರಿಗಿಲ್ಲ. ಆ ತಾಳ್ಮೆಲಿ ಅವ್ನು ಇಷ್ಟು ವರ್ಷ ಇದ್ದಾನೆ ಅಂದರೆ ಗ್ರೇಟ್ ಅಂದರೆ ಗ್ರೇಟು. ಹಾಂ, ಈಗ ಮನುಷ್ಯಂಗೆ ಎಲ್ಲದಕ್ಕಿಂತ ಮುಖ್ಯ ಏನಂತಾರೆ? ತಾಳ್ಮೆ. ಆಟ ಸೆಕೆಂಡರಿ. ಒಂದು ಸ್ವಲ್ಪ ದಿನ ಬೇಕಾದ್ರೆ ಹೋಗಿ ಫಿಸಿಕಲಿ ಅವನೇನಾದ್ರು ಫಿಟ್ನೆಸ್ ಟ್ರೈನಿಂಗ್ ಹೋದ ಅಂದ್ಕೊಳ್ಳಿ, ಬೇರೆ ಕಡೆ ಹೋಗ್ಲಿ, ಯಾರು ಆಟ ಆಡ್ತಾರೆ. ಈಗ ನಾನು ಕಳ್ಸಿದ್ರು ನಂದೊಂದು ಕೆಪಾಸಿಟಿ ಮೀರಿ ಆಟ ಆಡ್ತೀನಿ. ತಾಳ್ಮೆ ಇರುತ್ತಾ? ದೆನ್ ಓಕೆ, ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮನುಷ್ಯ ಅಂದಮೇಲೆ ಎಲ್ಲರೂ ತಪ್ಪು ಮಾಡ್ತಾರೆ. ಯಾಕೆ ನಮ್ಮ ಮುಖ್ಯಮಂತ್ರಿಗಳೇ ಹೇಳಲಿಲ್ವಾ? ಏನಂದ್ರು, ಎಲ್ಲ ಫ್ರೀ ಕೊಡ್ತೀನಿ ಅಂದರು. ಇವಾಗಂದ್ರು ಎಲ್ಲಿಂದ ತರಲಿ ದುಡ್ಡು? ಏನೋ ಹೇಳ್ಬಿಟ್ಟೆ ಎಲೆಕ್ಷನಲ್ಲಿ ಅಂದಿಲ್ವಾ? ಆ ಮೋಸದ ಮುಂದೆ ಇದ್ಯಾವುದು? ಈಗ ನಾನೊಬ್ಬರು ಬಿಸ್ನೆಸ್ ಮ್ಯಾನ್ ಹೆಂಡ್ತಿ, ಆಯ್ತಾ? ಓಬಿಯಸ್ಲಿ ನನ್ನ ಗಂಡನು 10 ರೂಪಾಯಿ ಬಂಡವಾಳ ಹಾಕಿ 100 ರೂಪಾಯಿ ತಗೋತಾ ಇದ್ದಾರೆ. ದಟ್ ಈಸ್ ಕಾಲ್ಡ್ ಬಿಸ್ನೆಸ್. ಆಬ್ವಿಯಸ್ಲಿ ರೈಟ್. ಓಕೆ, ಅವ್ನು ಏನೋ ಒಂದು ಹೇಳಿದಾನೆ, ಬಿಸ್ನೆಸ್ ಮಾಡ್ಕೊಂಡಿದ್ದಾನೆ, ಫೈನ್. ಯಾರ ಹತ್ರನೂ ಹೋಗ್ಬಿಟ್ಟು ನೀನು ಕೊಡಲೇಬೇಕು ಅಂತ ಕಿತ್ಕೊಂಡಿಲ್ಲ ಅಲ್ವಾ? ಫೈನ್, ಬಿಟ್ಬಿಡಿ. ಅದನ್ನು ಟಾರ್ಗೆಟ್ ಮಾಡಬಾರ್ದು. ಓಕೆ, ಫೈನ್. ಟಾರ್ಗೆಟ್ ಮಾಡಿದ್ರು ಈಗ ಎಲ್ಲರೂ ನನಗೆ ಒಂದು ಬೇಜಾರಾಗಿದೆ ಏನಂದರೆ, ನಾನು ಬರೀ ರಿವ್ಯೂ ನೋಡ್ತೀನಿ, ರೆಗ್ಯುಲರಾಗಿ ನೋಡಲ್ಲ. ಬಟ್ ಎಲ್ಲ ಏನು ಹೇಳ್ತಾರೆ, ಪ್ರತಾಪ್ ಏನು ಸಿಂಪತಿ ಕ್ರಿಯೇಟ್ ಮಾಡ್ತಾನೆ. ಇವಾಗ ನಂದು ಮನೆ ಅಂತ ಅನ್ಕೊಳ್ಳಿ, ಬರೀ 10 ಜನ ಇರ್ತೀವಿ, ಗಂಡ ಹೆಂಡತಿ ಮಕ್ಕಳೆಲ್ಲ ಇರ್ತೀವಿ. ಈಗ ನನಗೆ ಅಳು ಬಂದರೆ ನಾನು ಅಳಬೇಕಾ ಬೇಡವಾ? ನನ್ನ ಕೆಪಾಸಿಟಿ ಏನಂದರೆ ಎಲ್ಲರ ಮುಂದೆ ಅಳಲ್ಲ. ನಾನು ಮನೆ ಬಾತ್ರೂಮಲ್ಲೇ ಅಳೋದು. ಎಲ್ಲರ ಮುಂದೆ ಹತ್ರ ಏನಾರು ಅನ್ಕೊಬಿಡ್ತಾರಲ್ಲ, ಯಾಕೆ ಬೇಕು? ಇವರೆಲ್ಲ ಹತ್ರ ಒಳ್ಳೆಯವರಂತೆ, ಅವನ ಹತ್ರ ಸಿಂಪತಿ ಅಂತೆ. ಯಾವ ಲೆಕ್ಕ ಇದು? ಆಯ್ತಾ? ಈಗ ಹಳ್ಳಿ ಭಾಷೆ ಮಾತಾಡ್ತಾನದೆಲ್ಲ ಹಳೇದೇ ಇರ್ಬೋದು, ಬಟ್ ಸ್ಟಿಲ್ ನನ್ನ ಲ್ಯಾಂಗ್ವೇಜ್ ನಾನು ಮಾತಾಡೋಕ್ಕಾಗೋದು. ಈಗ ನಾನು ಫಾರಿನ್ಗೆ ಹೋದರೆ ಓಬಿಯಸ್ಲಿ ಇಂಗ್ಲೀಷ್ ಮಾತಾಡ್ತೀನಿ, ಮನೇಲಿದ್ರೆ ಕನ್ನಡ ಮಾತಾಡ್ತೀನಿ. ಹಳ್ಳಿಗೆ ಹೋಗಿ ಇಂಗ್ಲೀಷ್ ಮಾತಾಡಿದ್ರೆ ಎಷ್ಟು ದೌಲತ್ ತೋರಿಸ್ತಾಳೆ ನೋಡಪ್ಪ ಅಂತಾರೆ. ಸೊ ಓಬಿಯಸ್ಲಿ ನಾನು ಅವ್ರ ಲ್ಯಾಂಗ್ವೇಜಿಗೆ ರೆಡಿ ಆಗಬೇಕಾದ್ರೆ ಹಂಗಾರೆ ನಾಟಕನ ಅದು. ಅದೇ ಇವಾಗೇನಪ್ಪ ಅಂದರೆ, ಡ್ರೋನ್ ಪ್ರತಾಪ್ ಅವರು ಸಿಂಪತಿ ಗಿಟ್ಟಿಸ್ಕೊಂಡು ಹೋಟ್ನ ಗಿಟ್ಟಿಸ್ಕೊಂತ ಇದ್ದಾರೆ ಜನದ ಕಡೆಯಿಂದ ಅಂತ ಹೇಳ್ತಾರೆ. ಅದ್ರ ನಿಜನ? ಹಂಗೆ ಸಿಂಪತಿ ಗಿಟ್ಟಿಸ್ಕೊಂಡು ಓಟ್ ಹಾಕೋದಿದ್ದಿದ್ರೆ ನಾನು ಒಂದು ಎಲೆಕ್ಷನ್ ನಿಂತ್ಕೊಂಡು 10 ಕರೆದು ಇಲ್ಲದೆಲ್ಲ ಏನೇನೋ ಹೇಳ್ಕೊಂಡು ಒಂದು ಎಲೆಕ್ಷನ್ ಗೆಲ್ತಿದ್ದೆ. ಹೌದಾ ಅಲ್ವಾ? ಯಾರೂ ಮುಟ್ಟಾಳ್ರಿಲ್ಲ, ಯಾರೂ ಹಾಕಲ್ಲ. ಅವನಿಗೆ ಸಿಂಪತಿಗೆ ಓಟ್ ಹಾಕಿಲ್ಲ, ನಾನು ಬರ್ಕೊಡ್ತೀನಿ. ಅವನಿಗೆ ಓಟ್ ಹಾಕಿರೋದು ಓನ್ಲಿ ಫಾರ್ ಇಸ್ ಪೇಷನ್ಸ್. ಅವನ ಪೇಷನ್ಸ್ ಲೆವೆಲ್ ಹೆಂಗಿದೆ ಅಂದರೆ, ಒಂದು ಕ್ಷಣ ನಾನೇ ಶಾಕ್ ಆಗಿಬಿಟ್ಟೆ. ಈ ಪೇಷನ್ಸ್ ನನ್ನ ತಮ್ಮನಿಗೋ ನನ್ನ ಮನೆಯವ್ರಿಗೋ ಇದ್ಬಿಟ್ಟಿದ್ರೆ ನಾವೆಲ್ಲೋ ಇರ್ತಿದ್ವಲ್ಲ ಅಂತ. ಇಲ್ಲ, ಪ್ರತಾಪ್ ಅಂದರೆ ಅವನಿಗೆ ಓಟ್ ಹಾಕ್ತಿರೋದು ಬಿಕಾಸ್ ಆಫ್ ಇಸ್ ಪೇಷನ್ಸ್. ಓಕೆ ಸರ್, ಸಂಗೀತದ ಬಗ್ಗೆ ನನಗೇನು ಹೇಳಲಿ, ನನಗೇನು ಹೇಳ್ಬೇಕಂತಲೇ ಗೊತ್ತಾಗ್ತಿಲ್ಲ. ಯಾಕೆ ಅಂದರೆ, ಈಗ ನಾನು ಏನಾದ್ರು ಹೇಳಿದ್ರೆ ಹುಡುಗಿಯಾಗಿ ಹುಡುಗಿ ಬಗ್ಗೆನೇ ಹೇಳ್ತಾಳಲ್ಲ ಅಂತ ಅನ್ಕೋಬಹುದು. ಆದರೆ ಒಂದು ಆಟಕ್ಕೆ ಅಂತ ಹೋದ್ಮೇಲೆ ಹುಡುಗಿ ಅಂತ ಬರಲ್ಲ. ಹೌದಾ ಅಲ್ವಾ? ಈಗ ಇವ್ರು ಸಂಗೀತಂಗೆ 4 ಆ್ಯಪಲ್ ಕೊಟ್ಬಿಟ್ಟು ಹುಡುಗಂಗೆ 3 ಆ್ಯಪಲ್ ಕೊಟ್ಬಿಟ್ರೆ ಅದೇ ಲೆಕ್ಕ. ಎಕ್ಸಾಂಪಲ್ ಕೊಡ್ತಿರೋದು ನಾನು. ಸೊ ಆಟ ಅಂತ ಬಂದಮೇಲೆ ಸಂಗೀತನೂ ಒಂದೇ, ವಿನಯ್ ಒಂದೇ, ಇನ್ನೊಬ್ಬ ಒಂದೇ. ಹುಡುಗಿಗೆ ಬೈದ್ಲು ಅಂದರೆ ಹುಡುಗನಿಗೆ ಬೈಬೋದಾ? ಯಾಕೆ ಹುಡುಗರಿಗೆ ಮನಸ್ಸಿರಲ್ವಾ? ಅವ್ರಿಗೆ ನೋವಾಗಲ್ವಾ? ಮತ್ತು ಹುಡುಗರಿಗೆ ಹೊಡಿಬೋದು, ಅವ್ರಿಗೆ ಮಾನ ಮರ್ಯಾದೆ ಇಲ್ವಾ? ಅವ್ರೇನು ಉಪ್ಪು ಖಾರ ತಿಂದಿಲ್ವಾ? ನನಗೆ ಹುಡುಗಿ ಅಂತ ಡಿಫ್ರೆನ್ಸ್ ಮಾಡಬಾರ್ದು, ಆಯಿತಾ? ಈಗ ಕೆಲವೊಂದು ವಿಷಯದಲ್ಲಿ ಇರ್ಬೋದು, ಬಟ್ ಎಲ್ಲ ವಿಷಯಕ್ಕೂ ಹುಡುಗಿ ಅಂದರೆ ಹೆಂಗೆ ಲೆಕ್ಕ ಬರುತ್ತೆ? ಅವಳ ಹುಡುಗಿ ಅಂದರೆ ಹೋಗಲೇಬಾರ್ದಿತ್ತು. ಇವಾಗ ಏನಪ್ಪ ಅಂದರೆ, ಹೈಯೆಸ್ಟ್ ವೋಟ್ ಬಿದ್ದಿತ್ತು ಡ್ರೋನ್ ಪ್ರತಾಪ್ ಅವ್ರಿಗೆ 400. ನಾನು ಅದನ್ನು ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇನ್ ಕೇಸ್ ಬಿಗ್ ಬಾಸ್ ಏನಾದರೂ ಫೇಕ್ ಅಲ್ಲ, ನಿಜ ಅನ್ನೋದೇ ಆದರೆ, ವೋಟ್ ಪ್ರಕಾರನೇ ಗೆಲ್ಲೋದಾದರೆ ಪ್ರತಾಪೇ ಗೆಲ್ಲೋದು, ಆಯಿತಾ? ಪ್ರತಾಪ್ನ ಯಾಕೆ ಗೆಲ್ಲಿಸ್ಬೇಕು ಅಂತ ಅವ್ರೇನಾದ್ರು ಮೋಸ ಮಾಡಿ ಗೆಲ್ಸಿದ್ರೆ ಬೇರೆಯವ್ರಿಗೆ ಗೆಲ್ಲಿಸ್ಬೋದು. ವೋಟ್ ಅಂತ ಬಂದರೆ ಪ್ರತಾಪೇ ಗೆಲ್ಲೋದು. ಟಾಪ್ 1, ಟಾಪ್ 2, ಟಾಪ್ 3 ಯಾರು ಬರ್ಬೋದು? ಟಾಪ್ 3 ಒಳಗೆ ಪ್ರತಾಪ್ ಖಂಡಿತ ಇರ್ತಾನೆ. ಮೇ ಬಿ ನನಗೆ ಅನಿಸ್ತಿರೋ ಪ್ರಕಾರ ಸಂಗೀತನ ವಿನ್ ಮಾಡಿಸ್ತಾರೆ. ವಿನಯ್, ಮೇ ಬಿ ಕಾರ್ತಿಕ್ ವಿನ್ ಮಾಡಿಸ್ತಾರೆ ಮ್ಯಾಮ್ ಸಂಗೀತ ಅವರು. ಬಿಕಾಸ್ ಏನಂದರೆ, ವಿನ್ ಮಾಡಿಸ್ತಾರೆ ಅಂತಲೂ ಹೇಳೋದಕ್ಕಿಂತ
ಅದೊಂಥರ ಪೋಟ್ರೆ ಆಗ್ಬಿಟ್ಟಿದೆ ಆ ಥರ. ಹೆಂಗೆ ವುಮೆನ್ ವಿನ್ ಆಗಲಿ ಸತಿ ವುಮೆನ್ ವಿನ್ ಆಗಲಿ ಏನೋ ಮಾಡಬಾರ್ದು ಮಾಡಿಬಿಟ್ಟಿದ್ದಾರೆ, ಅವಳಿಗೆ ಮಾಡಬಾರ್ದು ಮಾಡಿಬಿಟ್ಟಿದ್ದಾರೆ. ಅಲ್ಲಿ ಎಲ್ಲರಿಗೂ ಏನು ಮಾಡ್ತಾರೆ ಅದನ್ನೇ ಮಾಡ್ತಿರೋದು. ಆದರೆ ನಾನು ಇಷ್ಟು ಸೀಸನ್ ನೋಡಿರೋದ್ರಲ್ಲಿ ಈ ವರ್ಷದ ಸೀಸನ್ ಅಷ್ಟು ವರ್ಸ್ಟ್ ಸೀಸನ್ನು ಯಾವುದೂ ಇಲ್ಲ. ಯಾವುದೇ ಇಲ್ಲ. ಇಟ್ಸ್ ನಾವು ಕುತ್ಕೊಂಡು ನಾನು ಏನಾದ್ರು ನೋಡ್ತಾ ಇದ್ದರೆ ನಮ್ಮ ಹಸ್ಬೆಂಡ್ ಹೇಳ್ತಾರೆ ಮನೇಲೇ ಇಷ್ಟು ಸಮಸ್ಯೆ ಇದೆ, ಆ ಹಾರಾಟ ತೂರಾಟ ನೋಡ್ತೀಯಲ್ಲ ಆಫ್ ಮಾಡಿ ಹೋಗಮ್ಮ ಫಸ್ಟು ಅಂತಾರೆ ಅಲ್ವಾ. ಅಲ್ಲಿ ಏನಂದರೆ ವ್ಯಾಲ್ಯೂನೇ ಇಲ್ಲ, ಏನಕ್ಕೂ ವ್ಯಾಲ್ಯೂ ಬೇಡವಾ ಒಬ್ಬ ಮನೆ. ಏನೋ ಅವ್ರು ಬಿಗ್ ಬಾಸ್ ಮಾಡೋದು ಬಿಟ್ಬಿಡ್ಲಿ ಮೇಡಮ್, ಅದೆಲ್ಲ ಬಿಟ್ಬಿಡ್ಲಿ, ಕೋಟ್ಯಾಧಿಪತಿ ಮಾಡಲಿ, ಒಂದು ಶೋ ನಡೆಸಲಿ, ಬಡವ್ರಿಗೆ 4 ಜನಕ್ಕೆ ಹೆಲ್ಪ್ ಮಾಡಲಿ. ಇವ್ರು ಸುಮ್ಮನೆ ನಮ್ಮ ಸಿದ್ದರಾಮಯ್ಯವ್ರು ಆಶ್ವಾಸನೆ ಕೊಡ್ತಾರಲ್ಲ ಆ ಥರ ಆಶ್ವಾಸನೆ ಕೊಡ್ಕೊಂಡು ಜೀವನ ಮಾಡೋದಲ್ಲ. ಏನೇ ಮಾಡಲಿ ಪ್ರಾಕ್ಟಿಕಲಾಗಿ ಮಾಡಲಿ ಅಲ್ವಾ. ಈಗ ವುಮೆನ್ ಕಾರ್ಡ್ ಯೂಸ್ ಮಾಡ್ತಾಳೆ ಸಂಗೀತ, ಓಕೆ ಫೈನ್, ಅವಳು ಮಾಡಲಿ, ನಾನು ಬೇಡ ಅನ್ನಲ್ಲ, ಅವಳು ಏನು ಮಾಡ್ತಾಳೆ ಮಾಡಲಿ. ಅದೇ ನಾನು ಹೇಳೋದು ನೀನು ಹುಡುಗಿ ಅಂತ ಡಿಫ್ರೆನ್ಸ್ ಮಾಡೋದಾದ್ರೆ ಶೋಗೆ ಹೋಗಬೇಡ, ಹೋಗಬಾರ್ದು. ಯಾಕೆ ಹೋಗಬೇಕು ಅಲ್ವಾ. ಅವಳಿಗಿಂತ ಕೆಲಸ ಎಷ್ಟು ಜನ ಹೆಣ್ಮಕ್ಳು ಮನೇಲಿ ಮಾಡ್ತಾ ಇಲ್ವಾ. ಕೂಲಿ ಕೆಲಸ ಮಾಡೋರು ಎಷ್ಟೊಂದು ಅವಮಾನ ಅನುಭವಿಸ್ತಾ ಇಲ್ವಾ. ಗಾರ್ಮೆಂಟ್ಸ್ಗೆ ಹೋಗೋರು ಅವಮಾನ ಅನುಭವಿಸ್ತಿಲ್ವಾ. ಇವಳಿಗೆ ಹೋಗೇ ಬಾರೆ ಅಂದ ತಕ್ಷಣ ಸಿಟ್ಟು ಬಂದ್ಬಿಡುತ್ತೆ. ನಮ್ಮನೇಲಿ ನಮ್ಮ ಅಣ್ಣ ತಮ್ಮದಿರ ಹೋಗೇ ಬಾರೆ ಅಂತ ಬೈಯಲ್ವಾ. ಬೈತಾರೆ ಮ್ಯಾಮ್, ಬೈತಾರೆ. ಸೊ ಸಂಗೀತ ಅವರು ಅಂದ ತಕ್ಷಣ ಎಲ್ಲರ ಕಣ್ಣಿಗೆ ಕಾಣೋದು ಜಗಳ ಗಂಟೆ ಅಂತ ಇವಾಗ ಜಾಸ್ತಿ. ಅದು ಜಗಳ ಗಂಟೆ ಅಂತ ಬರಲ್ಲ. ಹೆಂಗಾಗುತ್ತೆ ಅಂತ ಅಂದರೆ ಈಗ ಎಲ್ಲರಿಗೂ ಒಂದೊಂದು ಪರ್ಸ್ನಲ್ ಬಿಹೇವಿಯರ್ ಇರುತ್ತೆ ಗೊತ್ತಾ. ಈಗ ಪ್ರತಾಪ್ದೇ ತಗೊಳ್ಳಿ ಎಕ್ಸಾಂಪಲು. ಅವನಿಗೆ ಏನೇ ಬೈದ್ರು ಬೈಲಿ ಬಿಡು ಅಂತ ಸುಮ್ಮನಾಗ್ತಾನೆ. ಅದೇ ನಾನು ಬೈದ್ರೆ ನಾನು ಸುಮ್ಮನಾಗಲ್ಲ, ನೀನು ಅಂದರೆ ನಿಮ್ಮಪ್ಪ ಅಂತೀನಿ. ಅದೇ ಥರ ಸಂಗೀತ ಅಷ್ಟೇ. ಅದು ಪರ್ಸ್ನಲ್ ಬಿಹೇವಿಯರ್. ಅದನ್ನು ಜನ ಏನು ಅನ್ಕೊಂಡ್ಬಿಡಿದ್ರೆ ಓ ಇವಳು ಹುಡುಗಿ ತುಂಬ ಹೋರಾಡ್ತಿದ್ದಾಳೆ ಅಲ್ಲ. ಅದು ಕೆಲವರಿಗೆ ಪ್ರತಿಯೊಬ್ಬರಿಗೂ ಪರ್ಸ್ನಲ್ ಬಿಹೇವಿಯರ್ ಅಂತ ಇರುತ್ತೆ, ಅದೇನೇ ಅದು. ಓಕೆ ಮ್ಯಾಮ್, ಥ್ಯಾಂಕ್ ಯು.